ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 24/6/2024. ಪ್ರಾತಃ ಮುರಳಿ. ಓಂ ಶಾಂತಿ. ಮಾತೇಶ್ವರಿ ರಿವೈಸ್ 1965. ಮಧುಬನ. ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿ ನಿರ್ದೇಶಕರ ನಿರ್ದೇಶನದ ಮೇಲೆ ನಡೆಯುತ್ತಾ ಇರಿ. ಆಗ ದೇವತೆಗಳ ಸಾಮ್ರಾಜ್ಯದಲ್ಲಿ ಬಂದು ಬಿಡುವಿರಿ. ಪ್ರಾತಃ ಕ್ಲಾಸ್ನಲ್ಲಿ ತಿಳಿಸುವುದಕ್ಕಾಗಿ ಜಗದಂಬ ತಾಯಿಯ ಮಧುರ ಮಹಾವಾಕ್ಯ. ಓಂ ಶಾಂತಿ. ಈ ಪ್ರವಚನವನ್ನು ನಾಟಕ ಎಂದು ಹೇಳುತ್ತಾರೆ. ಈ ಪ್ರವಚನವನ್ನು ನಾಟಕ ಎಂದು ಸಹ ಹೇಳುತ್ತಾರೆ. ಡ್ರಾಮಾ ಎಂದು ಹೇಳಿ, ನಾಟಕ ಎಂದು ಹೇಳಿ, ಆಟ ಎಂದು ಹೇಳಿ, ಎಲ್ಲವೂ ಒಂದೇ ಮಾತಾಗಿದೆ. ನಾಟಕದಲ್ಲಿ ಒಂದೇ ಕಥೆ ಇರುತ್ತದೆ. ಅದರಲ್ಲಿ ಬಹಳಷ್ಟು ಭಾಗಗಳನ್ನು ತೋರಿಸುತ್ತಾರೆ, ಆದರೆ ಕಥೆಯ ಒಂದೇ ಆಗಿರುತ್ತದೆ. ಇದೇ ರೀತಿ ಈ ಬೇಹದ್ದಿನ ವರ್ಲ್ಡ್ ಡ್ರಾಮಾ ಆಗಿದೆ. ಇದಕ್ಕೆ ನಾಟಕ ಎಂದು ಸಹ ಹೇಳಲಾಗುತ್ತದೆ. ಯಾವುದರಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಈಗ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂದ ಮೇಲೆ ಪಾತ್ರಧಾರಿಗಳಿಗೆ ನಾಟಕದ ಸಂಪೂರ್ಣ ಅರಿವು ಇರಬೇಕಾಗುತ್ತದೆ. ಯಾವ ಕಥೆಯಲ್ಲಿ ಏನು ಶುರುವಾಗುತ್ತದೆ, ನಮ್ಮ ಪಾತ್ರ ಎಲ್ಲಿಂದ ಶುರುವಾಗುತ್ತದೆ ಹಾಗೂ ಎಲ್ಲಿ ಪೂರ್ತಿಯಾಗುತ್ತದೆ, ನಂತರ ಅದರಲ್ಲಿ ಸಮಯ ಪ್ರತಿ ಸಮಯ ಯಾವ ಪಾತ್ರಧಾರಿಗಳ ಯಾವ ಪಾತ್ರ ಇದೆ ಹಾಗೂ ಅದರ ನಿರ್ದೇಶಕ ಸೃಷ್ಟಿಕರ್ತ ಯಾರಾಗಿದ್ದಾರೆ ಹಾಗೂ ಈ ನಾಟಕದಲ್ಲಿ ನಾಯಕ ನಾಯಕಿಯ ಪಾತ್ರ ಯಾರದ್ದಾಗಿದೆ, ಈ ಎಲ್ಲ ಮಾತುಗಳ ಜ್ಞಾನ ಇರಬೇಕಾಗಿದೆ. ಕೇವಲ ನಾಟಕ ಎಂದು ಹೇಳುವುದರಿಂದ ಕೆಲಸ ನಡೆಯುವುದಿಲ್ಲ. ನಾಟಕ ಎಂದ ಮೇಲೆ ನಾಟಕದಲ್ಲಿ ನಾವು ಪಾತ್ರಧಾರಿಗಳು ಆಗಿದ್ದೇವೆ. ಒಂದು ವೇಳೆ ಯಾರಾದರೂ ಡ್ರಾಮಾದ ಪಾತ್ರಧಾರಿಯಾಗಿದ್ದರೆ ಹಾಗೂ ನಾವು ಅವರ ಬಳಿ ಕೇಳಿದರೆ ಇದರ ಕತೆ ಏನಾಗಿದೆ, ಇದು ಎಲ್ಲಿಂದ ಶುರುವಾಗುತ್ತದೆ, ಎಲ್ಲಿ ಅಂತ್ಯವಾಗುತ್ತದೆ, ಒಂದು ವೇಳೆ ಅವರು ನನಗೆ ಗೊತ್ತಿಲ್ಲ ಎಂದು ಹೇಳಿದರೆ ಇದಕ್ಕೆ ಏನೆಂದು ಹೇಳುವುದು, ಇವರಿಗೆ ಎಷ್ಟು ಗೊತ್ತಿಲ್ಲವೇ ಎಂದು ಹೇಳುತ್ತಾರೆ. ನಾನು ಪಾತ್ರಧಾರಿ ಎಂದು ಹೇಳುತ್ತಾರೆ. ಪಾತ್ರಧಾರಿ ಬಂತು, ಎಲ್ಲ ಮಾತುಗಳ ಅರಿವು ಇರಬೇಕಾಗಿದೆ ಅಲ್ಲವೇ. ನಾಟಕ ಶುರುವಾಗಿದೆ ಎಂದರೆ ಅವಶ್ಯವಾಗಿ ಅಂತ್ಯವೂ ಆಗುತ್ತದೆ. ಹೀಗಲ್ಲ, ಶುರುವಾಗಿದೆ ಎಂದರೆ ನಡೆಯುತ್ತಲೇ ಇರುತ್ತದೆ. ಇದೆಲ್ಲವೂ ತಿಳಿದುಕೊಳ್ಳಬೇಕಾಗಿದೆ. ಈ ಬೇಹದ್ದಿನ ನಾಟಕದ ರಚಯಿತ ಯಾರಾಗಿದ್ದಾರೆ, ಅವರು ತಿಳಿದುಕೊಂಡಿದ್ದಾರೆ ಈ ನಾಟಕ ಹೇಗೆ ಶುರುವಾಗುತ್ತದೆ, ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರಾಗಿದ್ದಾರೆ ಹಾಗೂ ಎಲ್ಲ ಪಾತ್ರಧಾರಿಗಳಲ್ಲಿ ನಾಯಕ ಹಾಗೂ ನಾಯಕಿ ಪಾತ್ರ ಯಾರದ್ದಾಗಿದೆ, ಈ ಎಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಾರೆ. ಈ ಎಲ್ಲ ಜ್ಞಾನವನ್ನು ಯಾರು ಪ್ರತಿನಿತ್ಯ ಕ್ಲಾಸಿಗೆ ಬರುತ್ತಾರೆ ಹಾಗೂ ಕೇಳಿಸಿಕೊಳ್ಳುತ್ತಾರೆ ಅವರು ತಿಳಿದಿದ್ದಾರೆ. ಅವರಿಗೆ ತಿಳಿದಿದೆ ಇದರ ಮೊದಲನೆಯ ನಿರ್ದೇಶಕ ಹಾಗೂ ರಚಯಿತ ಯಾರಾಗಿದ್ದಾರೆ. ರಚಯಿತ ಸುಪ್ರೀಂ ಸೋಲ್ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆದರೆ ಅವರು ಸಹ ಪಾತ್ರಧಾರಿಯಾಗಿದ್ದಾರೆ. ಅವರ ಪಾತ್ರ ಏನಾಗಿದೆ, ನಿರ್ದೇಶನ ಕೊಡುವುದು. ಅವರು ಒಂದೇ ಬಾರಿ ಬಂದು ಪಾತ್ರಧಾರಿಯಾಗುತ್ತಾರೆ. ಈಗ ನಿರ್ದೇಶಕರಾಗಿ ಪಾತ್ರ ಅಭಿನಯಿಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ಈ ನಾಟಕದ ಆರಂಭ ನಾನು ಮಾಡುತ್ತೇನೆ. ಹೇಗೆ ಪವಿತ್ರವಾದ ಸತ್ಯಯುಗಿ ಪ್ರಪಂಚವಿದೆ, ಯಾವುದಕ್ಕೆ ಹೊಸ ಪ್ರಪಂಚ ಎಂದು ಹೇಳುತ್ತಾರೆ. ಆ ಹೊಸ ಪ್ರಪಂಚವನ್ನು ನಾನು ರಚಿಸುತ್ತೇನೆ. ಈಗ ನೀವೆಲ್ಲರೂ ಯಾವ ಪವಿತ್ರತೆಯನ್ನು ಧಾರಣೆ ಮಾಡಿ ನಿರ್ದೇಶಕರ ನಿರ್ದೇಶನದಂತೆ ನಡೆಯುತ್ತಿರುವಿರಿ. ಅವರೆಲ್ಲರೂ ಪಾತ್ರಧಾರಿಗಳು ಈಗ ಪವಿತ್ರ ಆಗುತ್ತಿದ್ದಾರೆ. ನಂತರ ಇದೇ ಪಾತ್ರಧಾರಿಗಳ ಮೂಲಕ ಅನೇಕ ಜನ್ಮಗಳ ಚಕ್ರ ನಡೆಯುತ್ತದೆ. ಇದನ್ನು ತಂದೆ ತಿಳಿಸುತ್ತಾರೆ. ಈಗ ಪವಿತ್ರರಾದ ಮನುಷ್ಯರು ಮುಂದಿನ ಜನ್ಮದಲ್ಲಿ ದೇವತೆಯರ ಸಾಮ್ರಾಜ್ಯದಲ್ಲಿ ಹೋಗುತ್ತಾರೆ. ಆ ಸಾಮ್ರಾಜ್ಯ 2 ಯುಗ ಸೂರ್ಯವಂಶಿ ಚಂದ್ರವಂಶಿ ರೂಪದಲ್ಲಿ ನಡೆಯುತ್ತದೆ. ನಂತರ ಆ ಸೂರ್ಯವಂಶಿ ಚಂದ್ರವಂಶಿ ಪಾತ್ರಧಾರಿಗಳ ಪಾತ್ರ ಯಾವಾಗ ಪೂರ್ತಿಯಾಗುತ್ತದೆ ಆಗ ಮತ್ತೆ ಸ್ವಲ್ಪ ಕೆಳಗೆ ಇಳಿಯುತ್ತಾರೆ ಅಥವಾ ವಾಮ ಮಾರ್ಗದಲ್ಲಿ ಬರುತ್ತಾರೆ. ನಂತರ ಅನ್ಯ ಧರ್ಮಗಳ ಸಮಯ ಬರುತ್ತದೆ. ಇಬ್ರಾಹಿಂ, ಬೌದ್ಧ, ನಂತರ ಕ್ರಿಶ್ಚಿಯನ್, ಈ ಎಲ್ಲ ಧರ್ಮಸ್ಥಗಳು
ಧರ್ಮಸ್ಥಳು ಬಂದು ತಮ್ಮ ತಮ್ಮ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಹಾಗಾದರೆ ನೋಡಿ, ನಾಟಕದ ಕತೆ ಎಲ್ಲಿಂದ ಶುರುವಾಯಿತು, ಎಲ್ಲಿ ಅಂತ್ಯವಾಯಿತು, ಅದರ ಮಧ್ಯದಲ್ಲಿ ಬೇರೆ ಬೇರೆ ಬೈಪ್ಲಾಟ್ಗಳು ಹೇಗೆ ನಡೆಯುತ್ತವೆ, ಈ ಎಲ್ಲ ವೃತ್ತಾಂತವನ್ನು ಕುಳಿತುಕೊಂಡು ತಿಳಿಸುತ್ತಾರೆ. ಈಗ ಈ ನಾಟಕ ಅಂತ್ಯವಾಗುವುದರಲ್ಲಿದೆ. ಆ ನಾಟಕವನ್ನು 3 ಗಂಟೆಯಲ್ಲಿ ಪೂರ್ತಿಯಾಗುತ್ತದೆ. ಇದಕ್ಕೆ 5,000 ವರ್ಷಗಳು ಹಿಡಿಸುತ್ತದೆ. ಬಾಕಿ ಅದರಲ್ಲಿ ಸ್ವಲ್ಪ ವರ್ಷವಿದೆ. ಈಗ ಅದರ ತಯಾರಿ ನಡೆಯುತ್ತಿದೆ. ಈಗ ಈ ನಾಟಕ ಪೂರ್ತಿಯಾಗಿ ಮತ್ತೆ ಪುನರಾವರ್ತನೆ ಆಗುವುದು ಎಂದ ಮೇಲೆ ಈ ಎಲ್ಲ ವೃತ್ತಾಂತ ಬುದ್ಧಿಯಲ್ಲಿರಬೇಕು. ಇದಕ್ಕೆ ಜ್ಞಾನ ಎಂದು ಹೇಳಲಾಗುತ್ತದೆ. ಈಗ ನೋಡಿ, ತಂದೆ ಬಂದು ಹೊಸ ಭಾರತ, ಹೊಸ ಪ್ರಪಂಚವನ್ನು ಮಾಡುತ್ತಿದ್ದಾರೆ. ಭಾರತ ಯಾವಾಗ ಹೊಸದಾಗಿತ್ತು, ಆಗ ಇಷ್ಟು ಹೊಸ ಪ್ರಪಂಚ, ಇಷ್ಟು ದೊಡ್ಡ ಪ್ರಪಂಚ ಇರಲಿಲ್ಲ. ಇಂದು ಹಳೆಯ ಭಾರತವಾಗಿದೆ ಎಂದ ಮೇಲೆ ಪ್ರಪಂಚವೂ ಸಹ ಹಳೆಯದಾಗಿದೆ. ತಂದೆ ಬಂದು ಭಾರತ ಯಾವುದು ಅವಿನಾಶಿ ಖಂಡವಾಗಿದೆ, ಪ್ರಾಚೀನ ಭಾರತ ನಮ್ಮ ದೇಶವಾಗಿದೆ. ಈಗ ದೇಶ ಎಂದು ಹೇಳುತ್ತಾರೆ, ಏಕೆಂದರೆ ಬೇರೆ ದೇಶಗಳಾಗಿ ಇದು ಸಹ ತುಂಡಾಗಿ ಹೋಯಿತು. ಆದರೆ ವಾಸ್ತವಿಕದಲ್ಲಿ ಇಡೀ ಪ್ರಪಂಚ, ಇಡೀ ಪೃಥ್ವಿಯ ಮೇಲೆ ಒಂದು ಭಾರತದ ರಾಜ್ಯವಿತ್ತು. ಯಾವುದಕ್ಕೆ ಪ್ರಾಚೀನ ಭಾರತ ಎಂದು ಹೇಳಲಾಗುತ್ತಿತ್ತು, ಆ ಸಮಯದ ಭಾರತ ಗಾಯನವಿದೆ. ಆ ಸಮಯದ ಭಾರತದ ಗಾಯನವಿದೆ. ಚಿನ್ನದ ಪಕ್ಷಿ, ಇಡೀ ಪೃಥ್ವಿಯ ಮೇಲೆ ಕೇವಲ ಭಾರತದ ನಿಯಂತ್ರಣವಿತ್ತು. ಒಂದು ರಾಜ್ಯವಿತ್ತು, ಒಂದು ಧರ್ಮವಿತ್ತು. ಆ ಸಮಯ ಸಂಪೂರ್ಣ ಸುಖವಿತ್ತು. ಈಗ ಎಲ್ಲಿದೆ? ಆದ್ದರಿಂದ ಬಾಪ್ದಾದರವರು ಹೇಳುತ್ತಾರೆ, ಇದನ್ನು ಡಿಸ್ಟ್ರಕ್ಷನ್ ಅಂದರೆ ವಿನಾಶ ಮಾಡಿ, ಡಿಸ್ಟ್ರಕ್ಷನ್ ಅಂದರೆ ವಿನಾಶ ಮಾಡಿ, ಮತ್ತು ಒಂದು ರಾಜ್ಯ, ಒಂದು ಧರ್ಮ ಹಾಗೂ ಪ್ರಾಚೀನ ಅದೇ ಹೊಸ ಭಾರತ, ಹೊಸ ಪ್ರಪಂಚವನ್ನು ತಯಾರಿಸುತ್ತೇನೆ. ತಿಳಿಯಿತೆ? ಆ ಪ್ರಪಂಚದಲ್ಲಿ ಯಾವ ದುಃಖವೂ ಇಲ್ಲ, ಯಾವ ರೋಗವೂ ಇಲ್ಲ ಎಂದು, ಯಾವುದೇ ಅಕಾಲ ಮೃತ್ಯು ಇಲ್ಲ. ಹಾಗಾದರೆ ಇಂಥ ಬದುಕನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡಿ. ಉಚಿತವಾಗಿ ಏನೂ ಸಿಗುವುದಿಲ್ಲ, ಏನಾದರೂ ಪರಿಶ್ರಮ ಪಡಬೇಕಾಗುತ್ತದೆ. ಬೀಜವನ್ನು ಬಿತ್ತಿದರೆ ಫಲ ಸಿಗುತ್ತದೆ. ಬಿತ್ತುವುದೇ ಇಲ್ಲ ಎಂದರೆ ಎಲ್ಲಿಂದ ಪಡೆಯಿರಿ? ಇದು ಕರ್ಮ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಕರ್ಮದಿಂದ ಬಿತ್ತಬೇಕು. ಯಾವ ಕರ್ಮವನ್ನು ನಾವು ಬಿತ್ತುತ್ತೇವೆ, ಆ ಫಲವನ್ನು ಪಡೆದುಕೊಳ್ಳುತ್ತೇವೆ. ತಂದೆ ಕರ್ಮಗಳ ಬೀಜವನ್ನು ಬಿತ್ತುವುದನ್ನು ಕಲಿಸಿಕೊಡುತ್ತಿದ್ದಾರೆ. ಹೇಗೆ ವ್ಯವಸಾಯ ಮಾಡುವುದನ್ನು ಕಲಿಸಿಕೊಡುತ್ತಾರಲ್ಲವೇ? ಹೇಗೆ ಬೀಜವನ್ನು ಹಾಕಬೇಕು, ಹೇಗೆ ಅದರ ಸಂಭಾಲನೆ ಮಾಡಬೇಕು, ಅದರ ತರಬೇತಿಯನ್ನು ಸಹ ಕೊಡಲಾಗುತ್ತದೆ. ತಂದೆ ಬಂದು ನಮಗೆ ಕರ್ಮಗಳ ವ್ಯವಸಾಯಕ್ಕಾಗಿ ಕರ್ಮಗಳನ್ನು ಹೇಗೆ ಬಿತ್ತುವುದು, ಇದರ ತರಬೇತಿಯನ್ನು ಕೊಡುತ್ತಿದ್ದಾರೆ. ತಮ್ಮ ಕರ್ಮವನ್ನು ಶ್ರೇಷ್ಠವನ್ನಾಗಿ ಮಾಡಿ ಒಳ್ಳೆಯ ಬೀಜವನ್ನು ಹಾಕಿ, ಆಗ ಒಳ್ಳೆಯ ಫಲ ಸಿಗುತ್ತದೆ. ಯಾವಾಗ ಕರ್ಮ ಚೆನ್ನಾಗಿರುತ್ತೆ, ನಂತರ ಏನೇನು ಬಿತ್ತುವಿರಿ ಅದರ ಫಲವೂ ಸಹ ಒಳ್ಳೆಯದೇ ಸಿಗುತ್ತದೆ. ಒಂದು ವೇಳೆ ಕರ್ಮರೂಪಿ ಬೀಜದಲ್ಲಿ ಶಕ್ತಿ ಇಲ್ಲ ಎಂದರೆ, ಕೆಟ್ಟ ಕರ್ಮವನ್ನು ಬಿತ್ತಿದರೆ ಯಾವ ಫಲ ಸಿಗುವುದು? ಏನೇನು ತಿನ್ನುತ್ತಿರುವಿರಿ ಮತ್ತೆ ಅಳುತ್ತಿರುವಿರಿ, ಏನೇನು ತಿನ್ನುತ್ತಿರುವಿರಿ ಅದರಲ್ಲಿ ಅಳುತ್ತಿರುವಿರಿ. ದುಃಖ ಹಾಗೂ ಅಶಾಂತಿ ಇದೆ. ಯಾವುದಾದರೂ ಒಂದು ರೋಗ, ತೊಂದರೆ ಬರುತ್ತಾ ಇರುತ್ತದೆ. ಎಲ್ಲ ಮಾತುಗಳು ಮನುಷ್ಯನನ್ನು ದುಃಖಿಯನ್ನಾಗಿ ಮಾಡುತ್ತದೆ ಅಲ್ಲವೇ? ಆದ್ದರಿಂದ ಬಾಬಾರವರು ಹೇಳುತ್ತಾರೆ, ಈಗ ನಿಮ್ಮ ಕರ್ಮಗಳನ್ನು ನಾನು ಶ್ರೇಷ್ಠ ಗುಣಮಟ್ಟದನ್ನಾಗಿ ಮಾಡುತ್ತೇನೆ. ಹೇಗೆ ಬೀಜ ಯಾವ ಗುಣಮಟ್ಟದಾಗಿರುತ್ತದೆ, ಅದೇ ಕ್ವಾಲಿಟಿಯ ಬೀಜವನ್ನು ಬಿತ್ತಿದರೆ ಅದರ ಫಲ ಒಳ್ಳೆಯದು ಸಿಗುತ್ತದೆ. ಒಂದು ವೇಳೆ ಬೀಜ ಒಳ್ಳೆಯ ಗುಣಮಟ್ಟದ್ದು ಇಲ್ಲದಿದ್ದರೆ ಒಳ್ಳೆಯ ಗುಣಮಟ್ಟದ ಫಲವೂ ಸಿಗುವುದಿಲ್ಲ. ಎಂದ ಮೇಲೆ ನಮ್ಮ ಕರ್ಮವು ಸಹ ಒಳ್ಳೆಯ ಗುಣಮಟ್ಟದಾಗಿರಬೇಕು. ಈಗ ಬಾಬಾ ಅವರು ನಮ್ಮ ಕರ್ಮರೂಪ ಬೀಜವನ್ನು ಒಳ್ಳೆಯ ಗುಣಮಟ್ಟದನ್ನಾಗಿ ಮಾಡುತ್ತಾರೆ. ಇಂಥ ಶ್ರೇಷ್ಠ ಗುಣಮಟ್ಟದ ಬೀಜವನ್ನು ಒಂದು ವೇಳೆ ಬಿತ್ತಿದರೆ ಶ್ರೇಷ್ಠ ಫಲವೇ ಸಿಗುತ್ತದೆ. ತಮ್ಮ ಕರ್ಮದ ಯಾವ ಬೀಜವಿದೆ ಅದನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳಿ ಹಾಗೂ ನಂತರ ಚೆನ್ನಾಗಿ ಬಿತ್ತುವುದನ್ನು ಕಲಿಯಿರಿ. ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡು ಈಗ ತಮ್ಮ ಪುರುಷಾರ್ಥ ಮಾಡಿ. ಒಳ್ಳೆಯದು. ಈಗ 2 ನಿಮಿಷ ಸೈಲೆನ್ಸ್ ಅರ್ಥ, ನಾನು ಆತ್ಮನಾಗಿದ್ದೇನೆ. ಮೊದಲು ಸೈಲೆನ್ಸ್, ನಂತರ ಮಾತಿನಲ್ಲಿ ಬರುತ್ತೇವೆ. ಈಗ ತಂದೆ ಹೇಳುತ್ತಾರೆ, ಮತ್ತೆ ನಡೆಯಿರಿ ಶಾಂತಿಯ ಪ್ರಪಂಚಕ್ಕೆ.
ಎಂದರೆ ಸೈಲೆನ್ಸ್. ಶಾಂತಿ ನಮ್ಮ ಸ್ವಧರ್ಮವಾಗಿದೆ. ಆ ಶಾಂತಿಯಲ್ಲಿ ಹೋಗೋದಕ್ಕಾಗಿ ಹೇಳುತ್ತಾರೆ, ಈ ದೇಹವನ್ನು ಹಾಗೂ ಈ ದೇಹ ಸಹಿತ ದೇಹದ ಸಂಬಂಧಿಗಳ ಮೋಹವನ್ನು ಬಿಡಿ. ಅದರಿಂದ ಭಿನ್ನರಾಗಿ ಸನ್ ಆಫ್ ಸುಪ್ರೀಂ ಸೋಲ್, ಈಗ ನನ್ನನ್ನು ನೆನಪು ಮಾಡಿ ಹಾಗೂ ನನ್ನ ಧಾಮದಲ್ಲಿ ಬಂದುಬಿಡಿ. ಈಗ ಹಿಂತಿರುಗಿ ನಡೆಯುವ ಗಮನವಿಡಿ. ಈಗ ಮತ್ತೆ ಬರುವ ಚಿಂತೆಯನ್ನು ಮಾಡಬೇಡಿ. ಅಂತ್ಯಮತಿ ಸೋಗತಿ. ಈಗ ಯಾರ ಮೇಲೂ ಮೋಹವಿಲ್ಲ. ಈಗಂತೂ ಶರೀರದ ಮೋಹವನ್ನು ಸಹ ಬಿಟ್ಟುಬಿಡಿ. ತಿಳಿಯಿತೆ? ತಮ್ಮ ಧಾರಣೆಯನ್ನು ಈ ರೀತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಈಗ ಶಾಂತಿಯಲ್ಲಿ ಕುಳಿತುಕೊಳ್ಳಿ. ನಡೆಯುತ್ತಾ ಓಡಾಡುತ್ತಾ ಸೈಲೆನ್ಸ್, ಮಾತನಾಡುತ್ತಾ ಸೈಲೆನ್ಸ್, ಮಾತನಾಡುತ್ತಾ ಹೇಗೆ ಶಾಂತವಾಗಿರುವುದು ತಿಳಿಯಿತೆ? ಮಾತನಾಡುವ ಸಮಯ ನಮ್ಮ ಬುದ್ಧಿಯೋಗ ತಮ್ಮ ಅದೇ ನಾನೆಂದು ಆತ್ಮನಾಗಿದ್ದೇನೆ. ಮೊದಲು ಪವಿತ್ರ ಆತ್ಮ ಅಥವಾ ಶಾಂತ ಆತ್ಮ, ಇದು ನೆನಪಿರಬೇಕು. ಮಾತನಾಡುತ್ತಾ ನಮ್ಮಲ್ಲಿ ಈ ಜ್ಞಾನವಿರಬೇಕು, ನಾನೊಂದು ಆತ್ಮನಾಗಿದ್ದೇನೆ, ಈ ಅಂಗಾಂಗಗಳಿಂದ ಮಾತನಾಡುತ್ತಿದ್ದೇನೆ. ಈ ರೀತಿ ನಮ್ಮ ಪ್ರಾಕ್ಟೀಸ್ ಇರಬೇಕು. ನಾವು ಇದರ ಆಧಾರವನ್ನು ತೆಗೆದುಕೊಂಡು ಮಾತನಾಡುತ್ತಿದ್ದೇವೆ ಎನ್ನುವಂತೆ ನಡೆಯಿರಿ. ಈಗ ಕಣ್ಣುಗಳ ಆಧಾರವನ್ನು ತೆಗೆದುಕೊಳ್ಳೋಣ. ನೋಡುತ್ತಿದ್ದೇವೆ, ಯಾವುದರ ಅವಶ್ಯಕತೆ ಇದೆ ಅದರ ಆಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿ. ಈ ರೀತಿ ಆಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿದರೆ ಬಹಳ ಖುಷಿ ಇರುವುದು ಮತ್ತು ಯಾವುದೇ ಕೆಟ್ಟ ಕೆಲಸವು ನಡೆಯುವುದಿಲ್ಲ. ಒಳ್ಳೆಯದು. ಇಂತಹ ಬಾಪ್ತಾದ ಹಾಗೂ ತಾಯಿಯ ಮಧುರ ಬಹಳ ಒಳ್ಳೆಯ ಸದಾ ಶಾಂತಿ ಮಾಡುವಂಥ ಮಕ್ಕಳ ಪ್ರತಿ ನೆನಪು ಹಾಗೂ ಶುಭೋದಯ. ಒಳ್ಳೆಯದು. ಸಂದೇಶೀಯ ತನುವಿನ ಮೂಲಕ ಆಲ್ಮೈಟಿ ತಂದೆಯ ಉಚ್ಚರಿತ ಮಹಾವಾಕ್ಯಗಳು. ಮಾತೇಶ್ವರ ಪತಿ 1.2. ಹೇ ಶಿರೋಮಣಿ ರಾಧೆ ಮಗಳೇ, ನೀವು ಪ್ರತಿದಿನ ನನ್ನ ದಿವ್ಯ ಕಾರ್ಯದಲ್ಲಿ ತತ್ಪರಾಗಿದ್ದೀರಿ. ಅರ್ಥಾತ್ ವೈಷ್ಣವ ಶುದ್ಧ ಸ್ವರೂಪರಾಗಿದ್ದೀರಿ. ಶುದ್ಧ ಸೇವೆಯನ್ನು ಮಾಡುತ್ತೀರಿ. ಆದ್ದರಿಂದ ಸಾಕ್ಷಾತ್ ತನ್ನ ಸ್ವರೂಪರಾಗಿದ್ದೀರಿ. ಯಾವ ಮಕ್ಕಳು ತನ್ನ ತಂದೆಯ ಹೆಜ್ಜೆಯಂತೆ ನಡೆಯುವುದಿಲ್ಲ, ಅವರಿಂದ ನಾನು ದೂರವಾಗಿದ್ದೇನೆ. ಏಕೆಂದರೆ ಮಕ್ಕಳಂತೂ ತಂದೆಯ ಸಮಾನಾಗಿ ಅವಶ್ಯವಾಗಿರಬೇಕು. ಈ ನಿಯಮ ಈಗ ಸ್ಥಾಪನೆಯಾಗುತ್ತಿದೆ. ಇದು ಸತ್ಯಯುಗ ತ್ರೇತಾಯುಗದವರೆಗೆ ನಡೆಯುತ್ತದೆ. ಅಲ್ಲಿ ತಂದೆಯಂತೆ ಮಗ ಇರುತ್ತಾನೆ. ಆದರೆ ದ್ವಾಪಾರ ಕಲಿಯುಗದಲ್ಲಿ ತಂದೆಯಂತೆ ಮಗ ಇರುವುದಿಲ್ಲ. ಈಗ ಮಕ್ಕಳಿಗೆ ತಂದೆಯ ಸಮಾನಾಗುವ ಪರಿಶ್ರಮ ಮಾಡಬೇಕಾಗುತ್ತದೆ. ಆದರೆ ಅಲ್ಲಂತೂ ಪ್ರಾಕೃತಿಕವಾಗಿ ಇಂಥ ನ್ಯಾಯ ಮಾಡಲ್ಪಟ್ಟಿದೆ. ಎಂಥ ತಂದೆ ಅಂಥ ಮಗ. ಅನಾದಿ ನಾಮ ಈ ಸಂಗಮದ ಸಮಯದಲ್ಲಿ ಈಶ್ವರ ತಂದೆ ಪ್ರತ್ಯಕ್ಷರಾಗಿ ಸ್ಥಾಪನೆ ಮಾಡುತ್ತಾರೆ. 2ನೇ ಪಾಯಿಂಟ್. ಮಧುರ ಮಾಲೆಯ ಮಧುರ ದಿವ್ಯ ಪುರುಷಾರ್ಥಿ ಮಗಳೇ, ಈಗ ನಿಮಗೆ ಬಹಳ ರಮಣೀಕ ಮಧುರ ಆಗಬೇಕು ಹಾಗೂ ಅನ್ಯರನ್ನು ಮಾಡಬೇಕು. ಈಗ ವಿಶ್ವ ಸಾರ್ವಂಟಿಯ ಚಾವಿ ಕ್ಷಣದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವುದು ಹಾಗೂ ಮಾಡಿಸುವುದು ನಿಮ್ಮ ಕೈಯಲ್ಲಿದೆ. ನೋಡು, ಸರ್ವಶಕ್ತಿವಂತ ಯಾರು ಪ್ರತಿಯೊಂದು ಜೀವ ಪ್ರಾಣಿಯ ಮಾಲೀಕನಾಗಿದ್ದಾರೆ. ಯಾವಾಗ ಅವರು ಪ್ರಾಕ್ಟಿಕಲ್ನಲ್ಲಿ ಈ ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದಾರೆ, ಆಗ ಇಡೀ ಸೃಷ್ಟಿ ಹ್ಯಾಪಿ ಹೌಸ್ ಅಂದರೆ ಆನಂದದ ಮನೆ ಆಗಿಬಿಡುತ್ತದೆ. ಆ ಸಮಯ ಅದೇ ಜೀವ ಪ್ರಾಣಿಯರ ಮಾಲೀಕ ಅವ್ಯಕ್ತ ರೀತಿಯಲ್ಲಿ ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ. ಆದರೆ ಯಾವಾಗ ಅವರು ಪ್ರತ್ಯಕ್ಷ ರೂಪದಲ್ಲಿ ದೇಹಧಾರಿಯಾಗಿ ಮಾಲೀಕತನದಿಂದ ಕರ್ಮ ಕ್ಷೇತ್ರದಲ್ಲಿ ಬರುತ್ತಾರೆ, ಆಗ ಸತ್ಯಯುಗ ತ್ರೇತಾದಲ್ಲಿ ಎಲ್ಲ ಜೀವ ಪ್ರಾಣಿಗಳು ಸುಖಿಯಾಗಿ ಬಿಡುತ್ತಾರೆ. ಅಲ್ಲಿ ಸತ್ಯತೆಯ ದರ್ಬಾರು ತೆರೆಯುತ್ತದೆ. ಯಾರು ಈಶ್ವರ್ಯ ಸುಖ ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಿದ್ದಾರೆ, ಅವರಿಗೆ ಅಲ್ಲಿ ಸದಾಕಾಲಕ್ಕಾಗಿ ಸುಖದ ಪ್ರಾಪ್ತಿಯಾಗುತ್ತದೆ. ಈ ಸಮಯ ಎಲ್ಲ ಜೀವ ಪ್ರಾಣಿಗಳಿಗೆ ಸುಖದ ದಾನ ಸಿಗುವುದಿಲ್ಲ. ಪುರುಷಾರ್ಥವೇ ಪ್ರಾರಬ್ಧವನ್ನು ಸೆಳೆಯುತ್ತದೆ. ಯಾರಿಗೆ ಈಶ್ವರನೊಂದಿಗೆ ಯೋಗವಿದೆ ಅವರಿಗೆ ಈಶ್ವರನ ಮೂಲಕ ಸಂಪೂರ್ಣ ಸುಖದ ದಾನ ಸಿಗುತ್ತದೆ. 3ನೇ ಪಾಯಿಂಟ್ ಆಗಿದೆ. ಅಹೋ, ನೀವು ಅದೇ ಶಕ್ತಿಯಾಗಿದ್ದೀರಿ. ಯಾರು ತಮ್ಮ ಈಶ್ವರೀಯ ಶಕ್ತಿಯ ರಂಗನ್ನು ತೋರಿಸುವುದಕ್ಕಾಗಿ ಈ ಅಸೂರಿ ಪ್ರಪಂಚದ ವಿನಾಶ ಮಾಡಿ ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿರುವಿರಿ. ನಂತರ ಎಲ್ಲ ಶಕ್ತಿಗಳ ಮಹಿಮೆಯಾಗುವುದು. ಈಗ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ತುಂಬುತ್ತಿವೆ. ನೀವು ಸದಾ ತಮ್ಮ ಈಶ್ವರೀಯ ಬಲ ಹಾಗೂ ನಶೆಯ ಸ್ಥಿತಿಯಲ್ಲಿ ಇರಿ.
ಈಗ ಸದಾ ಅಪಾರ ಖುಷಿ ಇರುವುದು, ನಿತ್ಯ ಹರ್ಷಿತ ಮುಖ. ನಿಮಗೆ ನಶೆ ಇರಬೇಕು. ನಾನು ಯಾರಾಗಿದ್ದೇನೆ, ನಾನು ಯಾರಾಗಿದ್ದೇವೆ, ನಾವು ಎಷ್ಟು ಸೌಭಾಗ್ಯಶಾಲಿಯಾಗಿದ್ದೇವೆ, ಎಷ್ಟು ದೊಡ್ಡ ಪದವಿಯಾಗಿದೆ. ಈಗ ನೀವು ಮೊದಲು ಸ್ವಯಂನ ಸ್ವರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ನಂತರ ಸತ್ಯಯುಗದಲ್ಲಿ ಯುವರಾಜ ಆಗುತ್ತೀರಿ ಎಂದ ಮೇಲೆ ಎಷ್ಟು ನಶೆ ಇರಬೇಕು. ಈ ತಮ್ಮ ಭಾಗ್ಯವನ್ನು ನೋಡಿ ಖುಷಿಯಲ್ಲಿರಿ. ತಮ್ಮ ಅದೃಷ್ಟವನ್ನು ನೋಡಿ ಅದರಲ್ಲಿ ಎಷ್ಟು ಲಾಟ್ರಿ ಸಿಗುತ್ತದೆ. ಅವು ನಿಮ್ಮ ಅದೃಷ್ಟ ಎಷ್ಟು ಶ್ರೇಷ್ಠವಾಗಿದೆ. ಯಾವ ಅದೃಷ್ಟದಿಂದ ವೈಕುಂಠದ ಲಾಟ್ರಿ ಸಿಕ್ಕಿಬಿಡುತ್ತದೆ ತಿಳಿಯಿತೆ. ಲಕ್ಕಿ ಎಷ್ಟು ದೈವಿ ಹೂ ಮಗು. 4ನೇ ಪಾಯಿಂಟ್, ಈ ಸುಮಧುರ ಸಂಗಮದ ಸಮಯದಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮನೇ ಸಾಕಾರದಲ್ಲಿ ಬಂದು ಈಶ್ವರ್ಯ ಕಾರ್ಖಾನೆಯನ್ನು ತೆರೆದಿದ್ದಾರೆ. ಇಲ್ಲಿಂದ ಯಾವುದೇ ಮನುಷ್ಯ ತನ್ನ ವಿನಾಶ ಕಟುತನವನ್ನು ಕೊಟ್ಟು ಅವಿನಾಶಿ ಜ್ಞಾನ ರತ್ನವನ್ನು ತೆಗೆದುಕೊಳ್ಳಬಹುದು. ಈ ಅವಿನಾಶಿ ಜ್ಞಾನ ರತ್ನಗಳ ಖರೀದಿ ಬಹಳ ಸೂಕ್ಷ್ಮವಾಗಿದೆ. ಇದನ್ನು ಬುದ್ಧಿಯಿಂದ ಖರೀದಿ ಮಾಡಬೇಕು. ಇದು ಯಾವುದೇ ಸ್ಥೂಲ ವಸ್ತುವಲ್ಲ, ಈ ಕಣ್ಣುಗಳಿಂದ ಕಾಣಿಸುವುದಿಲ್ಲ, ಆದರೆ ಅತಿ ಸೂಕ್ಷ್ಮ ಗುಪ್ತ ಅಡಗಿಕೊಂಡಿರುವ ಕಾರಣ ಇದನ್ನು ಯಾರೂ ಸಹ ಲೂಟಿ ಮಾಡಲು ಸಾಧ್ಯವಿಲ್ಲ. ಇಂಥ ಸರ್ವೋತ್ತಮ ಜ್ಞಾನ ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಅತಿ ಸಂಕಲ್ಪ ಸುಖದಾಯಕ ಸ್ಥಿತಿ ಇರುತ್ತದೆ. ಎಲ್ಲಿಯವರೆಗೆ ಈ ಜ್ಞಾನವನ್ನು ಖರೀದಿ ಮಾಡಿಲ್ಲ ಅಲ್ಲಿಯವರೆಗೆ ಚಿಂತಾಮುಕ್ತ ನಿಷ್ಕಲ್ಪರಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಈ ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆ ಮಾಡಿ ತಮ್ಮ ಬುದ್ಧಿ ರೂಪಿ ಸೂಕ್ಷ್ಮ ತಿಜೋರಿಯಲ್ಲಿ ಧಾರಣೆ ಮಾಡಿಕೊಂಡು ನಿತ್ಯ ನಿಶ್ಚಿಂತರಾಗಿರಿ. ವಿನಾಶಿ ಧನದಲ್ಲಂತೂ ದುಃಖ ಸಮಾವೇಶವಾಗಿದೆ, ಹಾಗೂ ಅವಿನಾಶಿ ಜ್ಞಾನ ಧನದಲ್ಲಿ ಸುಖ ಸಮಾವೇಶವಾಗಿದೆ. 5ನೇ ಪಾಯಿಂಟ್, ಹೇಗೆ ಸೂರ್ಯ ಸಾಗರದ ನೀರನ್ನು ಸೆಳೆಯುತ್ತಾನೆ, ನಂತರ ಆ ನೀರು ಪರ್ವತದ ಮೇಲೆ ನೆಲೆಯಾಗುತ್ತದೆ. ಅದೇ ರೀತಿ ಇದು ಸಹ ಡೈರೆಕ್ಟ್ ಈಶ್ವರನ ಮೂಲಕ ಮಳೆ ಸುರಿಯುತ್ತದೆ. ಹೇಳುತ್ತಾರೆ, ಶಿವನ ಜಟೆಯಿಂದ ಗಂಗೆ ಬರುತ್ತದೆ. ಈಗ ಇವರ ಮುಖ ಕಮಲದ ಮೂಲಕ ಜ್ಞಾನಾಮೃತ ಸುರಿಯುತ್ತದೆ. ಇದಕ್ಕೆ ಅವಿನಾಶಿ ಈಶ್ವರ್ಯ ಧಾರೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ನೀವು ಭಗೀರಥ ಪುತ್ರ ಪವನರಾಗಿದ್ದೀರಿ, ಅಮರರಾಗುತ್ತಿದ್ದೀರಿ. ಇದು ಕಿರೀಟಧಾರಿಯಾಗುವ ಅದ್ಭುತ ಮಂಡಳಿಯಾಗಿದೆ. ಇಲ್ಲಿ ಯಾರೆಲ್ಲ ನರ ಹಾಗೂ ನಾರಿ ಬರುವರು ಅವರು ಕಿರೀಟಧಾರಿಯಾಗಿ ಬಿಡುವರು. ಪ್ರಪಂಚವನ್ನು ಸಹ ವೇದಿಕೆ ಎಂದು ಹೇಳಲಾಗುತ್ತದೆ. ಮಂಡಲ ಎಂದರೆ ಸ್ಥಾನ. ಈಗ ಈ ಮಂಡಲಿ ಎಲ್ಲಿ ನೆಲೆಯಾಗಿದೆ? ಓಂಕಾರದಲ್ಲಿ, ಅರ್ಥಾತ್ ಅಹಂ ಸ್ವಧರ್ಮದಲ್ಲಿ, ಹಾಗೂ ಇಡೀ ಪ್ರಪಂಚ ಸ್ವಧರ್ಮವನ್ನು ಮರೆತು ಪ್ರಕೃತಿಯ ಧರ್ಮದಲ್ಲಿ ನೆಲೆಯಾಗಿದೆ. ನೀವು ಶಕ್ತಿಯರು ಪ್ರಕೃತಿಯನ್ನು ಮರೆತು ತಮ್ಮ ಸ್ವಧರ್ಮವನ್ನು ನೆಲೆಯಾಗಿದ್ದೀರಿ. 6ನೇ ಪಾಯಿಂಟ್, ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ನಿರಾಕಾರ ಈಶ್ವರನ್ನು ನೆನಪು ಮಾಡುತ್ತಾರೆ. ಯಾರನ್ನು ತಮ್ಮ ನಯನಗಳಿಂದ ನೋಡಿಯೋ ಇಲ್ಲ, ಆ ನಿರಾಕಾರನ ಮೇಲೆ ಅವರಿಗೆ ಅತಿಯಾದ ಪ್ರೀತಿ ಇರುತ್ತದೆ. ಆದ್ದರಿಂದ ಹೇಳುತ್ತಾರೆ, ಹೇ ಈಶ್ವರ, ನಮ್ಮನ್ನು ತಮ್ಮಲ್ಲಿ ಲೀನ ಮಾಡಿಕೊಳ್ಳಿ. ಆದರೆ ಎಂಥ ಅದ್ಭುತವಾಗಿದೆ, ಯಾವಾಗ ಸ್ವಯಂ ಈಶ್ವರ ಸಾಕಾರದಲ್ಲಿ ಪ್ರತ್ಯಕ್ಷವರಾಗಿದ್ದಾರೆ ಆಗ ಅವರನ್ನು ಗುರುತಿಸುತ್ತಿಲ್ಲ. ಈಶ್ವರನಿಗೆ ಅತಿ ಪ್ರಿಯ ಭಕ್ತರು ಈ ರೀತಿ ಹೇಳುತ್ತಾರೆ, ಎಲ್ಲಿ ನೋಡಿದರೂ ಅಲ್ಲಿ ನೀವು ಕಾಣಿಸುತ್ತೀರಿ. ಬಲೆ ಅವರು ನೋಡುತ್ತಾರೆ, ಆದರೆ ಬುದ್ಧಿಯೋಗದಿಂದ ಇದನ್ನು ಅನುಭವ ಮಾಡುತ್ತಾರೆ. ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ, ಆದರೆ ನೀವು ಅನುಭವದಿಂದ ಹೇಳುತ್ತೀರಿ ಸ್ವಯಂ ನಿರಾಕಾರ ಈಶ್ವರ ಪ್ರಾಕ್ಟಿಕಲ್ ಸಾಕಾರದಲ್ಲಿ ಇಲ್ಲಿ ಬಂದಿದ್ದಾರೆ. ಈಗ ಸಹಜವಾಗಿಯೇ ನೀವು ನನ್ನನ್ನು ಭೇಟಿ ಮಾಡಬಹುದು. ಆದರೆ ಹಲವಾರು ನನ್ನ ಮಕ್ಕಳು ಸಹ ಸಾಕಾರದಲ್ಲಿ ಪ್ರಭು ತಂದೆಯನ್ನು ಗುರುತಿಸುವುದಿಲ್ಲ. ಅವರಿಗೆ ನಿರಾಕಾರ ಅತಿ ಪ್ರಿಯವೆನಿಸುತ್ತದೆ. ಆದರೆ ಆ ನಿರಾಕಾರ ಯಾರು ಈಗ ಸಾಕಾರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ, ಅವರನ್ನು ಒಂದು ವೇಳೆ ಗುರುತಿಸಿ ಬಿಟ್ಟರೆ ಎಷ್ಟು ಪ್ರಾಪ್ತಿಯನ್ನು ಮಾಡಬಹುದು. ಯಾಕೆಂದರೆ ಪ್ರಾಪ್ತಿಯಂತೂ ಸಾಕಾರನಿಂದಲೇ ಆಗುತ್ತದೆ. ಬಾಕಿ ಯಾರೆಲ್ಲ ಈಶ್ವರನನ್ನು ದೂರ ನಿರಾಕಾರ ಎಂದು ಹೇಳುತ್ತಾರೆ, ತಿಳಿಯುತ್ತಾರೆ ಹಾಗೂ ನೋಡುತ್ತಾರೆ. ಯಾರಿಗೆ ಯಾವುದೇ ಪ್ರಾಪ್ತಿ ಇಲ್ಲ ಅವರು ಭಕ್ತರಾಗಿದ್ದಾರೆ, ಅವರಿಗೆ ಯಾವುದೇ ಜ್ಞಾನವಿಲ್ಲ. ಈಗ ಸಾಕಾರ ಪ್ರಭು
ತಂದೆಯನ್ನು ತಿಳಿದುಕೊಂಡವರು ಜ್ಞಾನಿ ಮಕ್ಕಳಾಗಿದ್ದಾರೆ. ಸರ್ವ ದೈವಿ ಗುಣಗಳ ಸುಗಂಧದಿಂದ ತುಂಬಿರುವಂತಹ ಮಧುರ ಹೂಗಳು ತನ್ನ ಪ್ರಭು ತಂದೆಯ ಮೇಲೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಬಿಡುತ್ತಾರೆ. ಇದರಿಂದ ಅವರಿಗೆ ಜನ್ಮ ಜನ್ಮಾಂತರ ಸಂಪೂರ್ಣ ದೇವತೆಯ ದಿವ್ಯ ಶೋಭನೀಕತನು ಪ್ರಾಪ್ತಿಯಾಗುತ್ತಿದೆ. 7ನೇ ಪಾಯಿಂಟ್, ಸ್ವಯಂವನ್ನು ತಿಳಿದುಕೊಳ್ಳುವುದರಿಂದಲೇ ನಿಮಗೆ ಸರಿ ತಪ್ಪು ಸತ್ಯ ಅಸತ್ಯದ ಪರಿಶೀಲನೆ ಮಾಡಲು ಸಾಧ್ಯ. ಈ ಈಶ್ವರ್ಯ ಜ್ಞಾನದಿಂದ ಸತ್ಯ ಮಾತುಗಳೇ ಹೊರಬರುತ್ತದೆ. ಇದರಿಂದ ಯಾರೊಂದಿಗೆ ಸಂಘದೋಷ ಬರಲು ಸಾಧ್ಯವಿಲ್ಲ. ಸಂಘದ ನೆರಳು ಅವರ ಮೇಲೆ ಬೀಳುತ್ತದೆ. ಯಾರು ಸ್ವಯಂ ಅಜ್ಞಾನ ವಶವಾಗಿದ್ದಾರೆ ಈ ಸಮಯ ಸತ್ಯ ಪ್ರಪಂಚ ಇಲ್ಲವೇ ಅಲ್ಲ. ಆದ್ದರಿಂದ ಯಾರ ಮಾತಿನ ಮೇಲೂ ಭರವಸೆ ಇಡದೆ ಅವರಿಂದ ಲಿಖಿತವಾಗಿ ಬರೆಸಿಕೊಳ್ಳುತ್ತಾರೆ. ಮನುಷ್ಯರ ಮಾತುಗಳು ಅಸತ್ಯವಾಗಿದೆ. ಒಂದು ವೇಳೆ ಸತ್ಯವಾಗಿದ್ದರೆ ಅವರ ಮಹಾವಾಕ್ಯಗಳು ಪೂಜಿಸಲ್ಪಡುತ್ತಿದ್ದವು. ನೋಡಿ ಹೇಗೆ ದಿವ್ಯ ತಂದೆ ಸತ್ಯ ಮಹಾವಾಕ್ಯಗಳ ಶಾಸ್ತ್ರಗಳನ್ನಾಗಿ ಮಾಡಲಾಗಿದೆ. ಯಾವುದರ ಗಾಯನ ಹಾಗೂ ಪೂಜೆ ನಡೆಯುತ್ತದೆ ಅದರ ಸತ್ಯ ಮಹಾವಾಕ್ಯಗಳ ಧಾರಣೆ ಮಾಡುವುದರಿಂದ ಈಶ್ವರ್ಯ ಗುಣಗಳು ಬಂದುಬಿಡುತ್ತವೆ. ಇಷ್ಟೇ ಅಲ್ಲದೆ ಕೆಲವರು ಓದುತ್ತಾ ಶ್ರೀಕೃಷ್ಣನ ಬ್ರಹ್ಮಣ ಸಾಕ್ಷಾತ್ಕಾರವನ್ನು ಸಹ ಮಾಡುತ್ತಾರೆ. ಅಹೋ ಪವಿತ್ರ ಹೃದಯ ಕಮಲ, ಪವಿತ್ರ ಹಸ್ತ ಕಮಲ, ಪವಿತ್ರ ನಯನ ಕಮಲ, ಮಗಳು ರಾಧೆ, ನಿನ್ನ ಎಲ್ಲ ಕಾಯ ಅಂದರೆ ಶರೀರ ಬದಲಾಗಿ ಕಮಲ ಪುಷ್ಪದ ಸಮಾನ ಕೋಮಲ ಕಂಚನವಾಗಿ ಹೋಯಿತು. ಆದರೆ ಮೊದಲು ಯಾವಾಗ ಆತ್ಮ ಕಂಚನವಾಗುತ್ತದೆ ಆಗ ಇಡೀ ತನು ಕಂಚನ ಪವಿತ್ರವಾಗಿಬಿಡುತ್ತದೆ. ಯಾವ ಪವಿತ್ರ ಕಮಲ ತನ್ನಿನಲ್ಲೇ ಅತಿಯಾದ ಶಳತ ತುಂಬಿರುತ್ತದೆ. ನೀವು ತನ್ನ ಪರಮೇಶ್ವರ ತಂದೆಯ ಮೂಲಕ ಅಜ್ಞಾನ ಬಾಯಾರಿಕೆಯನ್ನು ಅಳಿಸಿ ಜ್ಞಾನ ಬೆಳಕನ್ನು ದಾನ ಕೊಡುವ ಅರ್ಥವಾಗಿ ಈ ಸಮದೂರ ಸಂಗಮ ಸಮಯದಲ್ಲಿ ನಿಮಿತ್ತರಾಗಿದ್ದೀರಿ. ನಿಮ್ಮ ಜಡಚಿತ್ರಗಳ ಮೂಲಕವೂ ಇಡೀ ಪ್ರಪಂಚಕ್ಕೆ ಶೀತಲತೆಯ ಹಾಗೂ ಶಾಂತಿಯ ದಾನ ಸಿಗುತ್ತಾ ಇರುತ್ತದೆ. ಈಗ ನೀವು ಇಡೀ ಸೃಷ್ಟಿಯನ್ನು ಸುಧಾರಣೆ ಮಾಡಿ ತಮ್ಮ ದಿವ್ಯ ತೇಜಸ್ಸನ್ನು ತೋರಿಸಿ ಹೊಸ ವೈಕುಂಠ ಸ್ವರ್ಣ ತೋದೋಟದಲ್ಲಿ ಹೋಗಿ ವಿಶ್ರಾಮ ಮಾಡುವಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ಸದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद सार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया, वहा बाबा वहा. ವರದಾನ. ಬಾಬಾ ಎಂಬ ಶಬ್ದ ಕೀಲಿ ಕೈನಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಭಾಗ್ಯವಾನ ಆತ್ಮಭಾವ. ಬಾಬಾ ಎಂಬ ಒಂದು ಶಬ್ದದ ಕೀಲಿ ಕೈನಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಭಾಗ್ಯವಾನ ಆತ್ಮಭಾವ. ವಿವರಣೆಯಾಗಿದೆ. ಜ್ಞಾನದ ವಿಸ್ತಾರವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿಸಲು ಸಾಧ್ಯವಿಲ್ಲವಾದರೂ ಬಾಬಾ ಎಂಬ ಒಂದು ಶಬ್ದ ಹೃದಯದಿಂದ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಬೇರೆಯವರಿಗೆ ಹೇಳಿದರೆ ವಿಶೇಷ ಆತ್ಮಗಳಾಗಿ ಬಿಡುವಿರಿ. ಪ್ರಪಂಚದ ಮುಂದೆ ಮಹಾನ್ ಆತ್ಮದ ಸ್ವರೂಪದಲ್ಲಿ ಗಾಯನ ಯೋಗ್ಯರಾಗುವಿರಿ. ಏಕೆಂದರೆ ಬಾಬಾ ಎಂಬ ಒಂದು ಶಬ್ದ ಸರ್ವ ಖಜಾನೆಗಳ ಭಾಗ್ಯದ ಕೀಲಿಕೈ ಆಗಿದೆ. ಕೀಲಿಕೈ ಉಪಯೋಗಿಸುವ ವಿಧಿ ಆಗಿದೆ. ಹೃದಯದಿಂದ ಒಪ್ಪಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದು. ಹೃದಯದಿಂದ ಹೇಳಿ ಬಾಬಾ ಎಂದು ಆಗಿದೆ. ಹೃದಯದಿಂದ ಹೇಳಿ ಬಾಬಾ ಎಂದು ಹೇಳಿದಾಗ ಖಜಾನೆ ಸದಾ ಹಾಜರಾಗುತ್ತದೆ. ಸ್ಲೋಗನ್. ಬಾಪ್ತಾದರವರ ಜೊತೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಯಾರಿ ಮಾಡಿಬಿಡಿ. ಬಾಪ್ತಾದರವರ ಜೊತೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಿಬಿಡಿ. ಓಂ ಶಾಂತಿ.